ಬಂಗ್ ಇರೋರು ಯೂಸ್ ಮಾಡ್ಬೋದು, ಬಂಗ್ ಇಲ್ಲದೆ ಇರೋರು ಯೂಸ್ ಮಾಡ್ಬೋದು. ಹಂಗೆ ನನ್ನ 30 ವರ್ಷ ಅಂದ್ರೆ 30+ ಆದವ್ರಿಗಂತೂ ಇನ್ನೂ ಒಂದು ಒಳ್ಳೆಯ ಒಂದು ಫೇಸ್ ವಾಶ್ ಅಂತ ಹೇಳ್ಬೋದು. 30+ ಆಗದೆ ಇರೋರು ಯೂಸ್ ಮಾಡಬಾರ್ದ ಹಾಗೇನಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇದನ್ನ ನೀವು ಯೂಸ್ ಮಾಡ್ಬೋದು, ಯಾವುದೇ ರೀತಿ ಭಯ ಇಲ್ಲದೇ. ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ದುರ್ಗಾ ಚಾನಲ್ಗೆ ಸ್ವಾಗತ. ಇವತ್ತು ನಿಮಗೋಸ್ಕರ ಒಂದು ಒಳ್ಳೆ ಫೇಸ್ ವಾಶನ್ನು ನಾನು ತೊಗೊಂಬಂದಿದ್ದೀನಿ. ಈ ಫೇಸ್ ವಾಶನ್ನು ಯೂಸ್ ಮಾಡ್ತಾ ಇದ್ರೆ ನೀವು ಬೇರೆ ಯಾವ ಫೇಸ್ ವಾಶ್ ಯೂಸ್ ಮಾಡ್ತಾ ಇದ್ರು ಆ ಫೇಸ್ ವಾಶನ್ನು ಬದಿ ಇಡ್ತೀರ. ಅಷ್ಟೊಂದು ಚೆನ್ನಾಗಿರುವಂಥ ಒಂದು ಒಳ್ಳೆ ಫೇಸ್ ವಾಶು ನಿಮಗೋಸ್ಕರ. ಒಬ್ಬರು ಈಗ ಫೇಸ್ ವಾಶ್ ಆಯ್ತು ಆಮೇಲೆ ಸೋಪ್ಗಳನ್ನಾಯ್ತು ಯೂಸ್ ಮಾಡೋದಕ್ಕೆ ಭಾಳ ಯೋಚನೆ ಮಾಡ್ತಾರೆ. ಯಾಕಂತ ಅಂದ್ರೆ ಅದರೊಳಗೆ ಕೆಮಿಕಲ್ಸ್ ಇರೋದ್ರಿಂದ ಭಾಳನೇ ಅನಿವಾರ್ಯವಾಗಿ ಈಗ ಸೋಪನ್ನು ಮತ್ತು ಫೇಸ್ ವಾಶನ್ನು ಬಳಸ್ತಾ ಇರ್ತಾರೆ. ಆದರೆ ಇವತ್ತು ನಾನು ಹೇಳುವಂಥ ಒಂದು ಫೇಸ್ ವಾಶು ಬಂಗ್ ಇದ್ದವರು ಯೂಸ್ ಮಾಡ್ಬೋದು, ಬಂಗ್ ಇಲ್ಲದೆ ಇರೋರು ಯೂಸ್ ಮಾಡ್ಬೋದು. ಹಂಗೆ ಈ ಒಂದು 30+ ಆದವ್ರಿಗಂತೂ ಬಹಳನೇ ಒಂದು ಹೇಳಿ ಮಾಡಿಸಿರುವಂಥ ಒಂದು ಫೇಸ್ ವಾಶ್ ಅಂತ ಅಂದ್ರೆ ತಪ್ಪಾಗಿಲ್ಲ. ನಮ್ಮ ಮುಖದ ಮೇಲೆ ಕಾಣಿಸ್ತಿರ್ತೈತಿ, ವಯಸ್ಸಿಗೆ ಮುಂಚೆನೇ ಸುಕ್ಕು ಬರ್ತಿರ್ತಾವೆ, ಕಣ್ಣಿನ ಹತ್ರ ನೆಗಡಿ, ತುಟಿ ಹತ್ರ, ಹಣೆ ಮೇಲೆಲ್ಲ ಗೆರೆಗಳು ಬೀಳ್ತಿರ್ತಾವೆ. ಈ ಒಂದು ಸ್ಕಿನ್ ಸ್ಯಾಗಿಂಗ್ ಆಗ್ತಿರ್ತಾರೆ, ಅದನ್ನೆಲ್ಲಾನು ಇದು ಕಡಿಮೆ ಮಾಡ್ತಾ ಬರ್ತೈತಿ. ನಮ್ಮ ಸ್ಕಿನ್ ಇದನ್ನ ಟ್ರೈ ಮಾಡ್ತಾ ಇದನ್ನ ಹಚ್ತಾ ಬಂದಾಗ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಿ ಗ್ಲೋ ಆಗುತ್ತೆ ಮತ್ತು ಟೈಟ್ ಆಗುತ್ತೆ, ಮತ್ತು ನಮಗೆ ಒಂದು ಶೈನ್ ಕೊಡ್ತಾ ಬರ್ತೈತಿ ನಮ್ಮ ಈ ಒಂದು ಫೇಸ್ ವಾಶು. ಯಾಕಂತ ಅಂದ್ರೆ ಇದ್ರೊಳಗೆ ಬಳಸೋವಂಥ ಇಂಗ್ರೀಡಿಯೆಂಟ್ಸು ಅಷ್ಟೊಂದು ಚೆನ್ನಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಆಗಿರ್ತಾವೆ. ಬರ್ರಿ ಇದನ್ನ ನಾನು ಯಾವ ರೀತಿ ಮಾಡ್ತೀನಿ ಅಂತೇಳಿ ನಾನು ತೋರಿಸ್ತೀನಿ. ಅದಕ್ಕೂ ಮೊದಲು ಇವತ್ತೊಂದು ಕಮೆಂಟನ್ನು ನಾನು ಓದ್ತೀನಿ. ಏನು ಅಂತ ಅಂದ್ರೆ ಒಬ್ಬರು ಸಿಸ್ಟರು ಭಾಗ್ಯ ಅಂತ ಹೇಳಂದು ಎಷ್ಟು ಚೆನ್ನಾಗಿ ಅವರು ಒಂದು ಕಮೆಂಟ್ ಹಾಕಿದ್ದಾರೆ. ನನಗಂತೂ ಭಾಳ ಖುಷಿಯಾಗೈತಿ. ಅಕ್ಕ, ನನ್ನ ಮುಖ ಎಷ್ಟು ಹಾಳಾಗಿತ್ತು ಅಂದ್ರೆ ನನಗೆ ಹೊರಗಡೆ ಹೋಗೋದಕ್ಕೂ ಮುಜುಗರ ಆಗ್ತಾಯಿತ್ತು. ಆದ್ರೆ ನಿಮ್ಮ ವಿಡಿಯೋ ನೋಡಿ ಕ್ರೀಮ್ಗಳನ್ನ ತಂದು ಹಚ್ಚಿದೆ. ಈಗ ಕುಂಕುಮಾದಿ ತೈಲನ್ನು ಹಚ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಮುಖ ಸ್ವಲ್ಪ ಬೆಳ್ಳಗೆ ಕಾಣ್ತಾ ಇದೆ. ನನ್ನ ಅಕ್ಕ, ನನಗೆ ತುಂಬ ಖುಷಿಯಾಗಿದೆ. ನನಗೆ ಬಂಗು ಹೋಗುತ್ತೆ ಅನ್ನೋ ನಂಬಿಕೆನೂ ಬಂದಿದೆ. ನಿನಗೆ ಧನ್ಯವಾದಗಳು ಅಕ್ಕ. ಸಾಯಿಬಾಬಾ ನಿನಗೆ ಒಳ್ಳೇದು ಮಾಡಲಿ ಅಂತೇಳಿ ಅಂದು ಕಮೆಂಟ್ ಆಗ್ಯಾಳ. ಭಾಳ ಖುಷಿ ಆಯ್ತು ಫ್ರೆಂಡ್ಸ್. ಇಂಥ ಕಮೆಂಟ್ಸ್ಗೋಸ್ಕರ ನಾವು ಕಾಯ್ತಿರ್ತೀವಿ. ಯಾಕಂತ ಅಂದ್ರೆ ಒಂದು ರಿಸಲ್ಟ್ ಬಂದೈತಿ, ನಮಗೆ ಒಳ್ಳೇದಾಗೈತಿ ಅಂತ ಅಂತೇಳಿ ಒಂದು ಫೀಡ್ಬ್ಯಾಕನ್ನು ಕೊಡ್ತಾರಲ್ಲ, ಇದಕ್ಕಿಂತ ಹೆಚ್ಚಿನ ಖುಷಿ ನಮಗೆ ಬೇರೆ ಏನೂ ಇರೋಂಗಿಲ್ಲ. ಹಾಗಾಗಿ ಯಾರೆಲ್ಲ ಈ ಫೇಸ್ ಪ್ಯಾಕ್ಗಳನ್ನ ಯೂಸ್ ಮಾಡ್ತಿದ್ದೀರೋ, ಹಂಗೆ ನಾನು ಇವತ್ತು ಹೇಳುವಂಥ ಒಂದು ಫೇಸ್ ವಾಶನ್ನು ನೀವು ರೆಡಿ ಮಾಡ್ಕೋರಿ. ಪ್ರತಿದಿನ ಯೂಸ್ ಮಾಡ್ಕೊತ ಬರ್ರಿ. ಅದ್ರ ರಿಸಲ್ಟ್ ಏನಂತ ಹೇಳಂದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ. ಪಕ್ಕ ಹೇಳ್ತೀನಿ ಫ್ರೆಂಡ್ಸ್, ಈ ಫೇಸ್ ವಾಶು ನಿಮಗೆ ಒಳ್ಳೆ ರಿಸಲ್ಟನ್ನು ತಂದು ಕೊಡುತ್ತೆ ಅಂತ ಹೇಳಂದು. ಯಾರಿಗೆಲ್ಲ ವಿಡಿಯೋಗಳೆಲ್ಲ ಇಷ್ಟ ಆಗ್ತಾ ಇದ್ದಾವೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿರಿ, ಹಂಗೆ ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿರಿ. ಯಾಕಂತ ಅಂದ್ರೆ ಬಂಗ್ ಇರೋರಿಗೂ ಭಾಳ ಹೆಲ್ಪ್ ಆಗುತ್ತೆ ನನ್ನ ಈ ಎಲ್ಲ ವಿಡಿಯೋಗಳು. ಅದಕ್ಕೋಸ್ಕರ ಶೇರ್ ಮಾಡ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿರಿ ಅಂತ ಹೇಳ್ತೀನಿ. ಫೇಸ್ ವಾಶನ್ನು ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತೇಳಿ ನಾನು ನಿಮ್ಗೆ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲನೇದಾಗಿ ತೊಗೊತಿರೋದು ಇಲ್ಲಿ ಬೀಟ್ರೂಟ್ ಪೌಡ್ರನ್ನ ತೊಗೊತಿದ್ದೀನಿ. ನೀವು ಬೇಕಿದ್ರೆ ಮನ್ಯಾಗ ಬೀಟ್ರೂಟ್ ಪೌಡ್ರನ್ನ ತೊಗೊಂಡಾದ್ರೂ ತೊಗೋಬೋದು. ಇಲ್ಲ ಅಂತ ಅಂದ್ರೆ ಮನೆಯೊಳಗೆ ಬೀಟ್ರೂಟನ್ನು ನೀವು ಚೆನ್ನಾಗಿ ತುರಿದು ಬಿಸಿಲಲ್ಲಿ ಒಣಗಿಸಿ ಪೌಡ್ರ್ ಮಾಡಿ ಇಟ್ಕೋಬೋದು. ಆದರೆ ಈಗ ಬಿಸಿಲು ಇಲ್ಲದೆ ಇರೋ ಕಾರಣ ನಾವು ಈ ಪೌಡ್ರನ್ನ ಬಳಸೋದು ಬೆಟ್ರ್ ಅಂತ ಹೇಳಿ ಅನಿಸ್ತೈತಿ. ನಾನು ಇಲ್ಲಿ 1 ಸ್ಪೂನಷ್ಟು ಬೀಟ್ರೂಟ್ ಪೌಡ್ರನ್ನ ತೊಗೊಂಡಿದ್ದೀನಿ. ಈ ಬೀಟ್ರೂಟ್ ಪೌಡ್ರು ನಮ್ಗೆ ಸ್ಕಿನ್ನು ಗ್ಲೋ ಮಾಡೋದಕ್ಕೆ, ನಮ್ಮ ಸ್ಕಿನ್ಗೆ ಪಿಂಕಿಶ್ ಗ್ಲೋ ಕೊಡೋದಕ್ಕೆ ಸಹಾಯ ಮಾಡ್ತೈತಿ. ಆಮೇಲೆ ಇದರೊಳಗೆ ವಿಟಮಿನ್ ಸಿ ಇರೋದ್ರಿಂದ ನಮ್ಮ ಮುಖದ ಮೇಲಿರುವಂಥ ಕಪ್ಪು ಕಲೆಗಳನ್ನ ದೂರ ಮಾಡೋದಕ್ಕೆ ಇದು ಸಹಾಯ ಮಾಡ್ತೈತಿ. ಎಂಥದೇ ಒಂದು ವಿಟಮಿನ್ ಸಿ ಇರೋದ್ರಿಂದ ಎಂಥದೇ ಒಂದು ಕಪ್ಪು ಕಲೆಗಳು ಇದ್ರೂ ನಮ್ಗೆ ಇದು ಕಪ್ಪು ಕಲೆಗಳು, ಬಂಗು, ಡಾರ್ಕ್ ಸರ್ಕಲ್ ಏನಿದ್ರೂ ಕಡಿಮೆ ಮಾಡೋದಕ್ಕೆ ಇದು ನಮ್ಗೆ ಸಹಾಯ ಮಾಡ್ತೈತಿ. ಹಾಗಾಗಿ ನಾವಿಲ್ಲಿ ಬೀಟ್ರೂಟ್ ಪೌಡ್ರನ್ನ ತೊಗೊಂಡಿದ್ದೀವಿ. ಇಲ್ಲಿ ಸೆಕೆಂಡ್ ಇಂಗ್ರೀಡಿಯೆಂಟ್ಸು ನಾನು ಗುಲಾಬಿ ಪೌಡ್ರನ್ನ ತೊಗೊಂಡಿದ್ದೀನಿ. ಗುಲಾಬಿ ಹೂವಿನ ಒಣಗಿರುವಂಥ ಪೌಡ್ರು. ನೀವು ಬೇಕಿದ್ರೆ ಮಾರ್ಕೆಟಲ್ಲೂ ನೀವು ಪೌಡ್ರನ್ನ ತರಿಸ್ಕೋಬೋದು. ನಾನು ಇಲ್ಲಿ ನೋಡ್ರಿ ತೋರಿಸ್ತಿದ್ದೀನಿ. ಇಲ್ಲಿ ತಂದು ಒಣಗಿಸಿ ನಾನು ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿರ್ತೀನಿ. ಇದನ್ನು ನಾನಿಲ್ಲಿ 1 ಸ್ಪೂನಷ್ಟು ಹಾಕ್ತೀನಿ. ಈ ಒಂದು ಗುಲಾಬಿ ಪೌಡರ್ ನಮಗೆ ಸೂರ್ಯನ ಕಿರಣಗಳಿಂದ ನಮ್ಮ ಸ್ಕಿನ್ನನ್ನು ರಕ್ಷಣೆ ಮಾಡೋ ಶಕ್ತಿ ಇದರೊಳಗೆ ಐತಿ. ಆಮೇಲೆ ಇದು ಆ್ಯಂಟಿ ಏಜಿಂಗ್ ಆಗಿ ನಮ್ಗೆ ಕೆಲಸ ಮಾಡ್ತೈತಿ. ಇಲ್ಲಿ ಇನ್ನೂ ಒಂದು ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದೀನಿ ನಾನು. ಇದಂತೂ ನಾವು ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಂತ ಹೇಳಂದ್ರೆ ಅದನ್ನು ನಾನು ನಿಮಗೆ ಗಂಧದ ಪೌಡ್ರ್ ಬಗ್ಗೆ ನಾನು ನಿಮಗೆ ಹೇಳೋ ಅವಶ್ಯಕತೆನೇ ಇಲ್ಲ ಅಂತ ನಾನು ಅನ್ಕೊತೀನಿ. ಯಾಕಂತ ಅಂದ್ರೆ ಇದು ನಮ್ಮ ಫೇಸ್ ವಾಶಿಗೆ ಒಂದು ಘಮಾನು ಕೊಡ್ತೈತಿ. ಆಮೇಲೆ ನಮ್ಮ ಸ್ಕಿನ್ನನ್ನು ವೈಟಾಗಿ ಬ್ರೈಟಾಗಿ ಮಾಡೋದಕ್ಕೂ ನಮಗಿದು ಸಹಾಯ ಮಾಡ್ತೈತಿ. ಎಷ್ಟು ಚೆನ್ನಾಗಿ ಘಮ ಅಂತ ಐತೆ ಅಂದರೆ ಇದು ಗಂಧದ ಪೌಡ್ರು. ಇದನ್ನು 1 ಸ್ಪೂನಷ್ಟು ನಾನಿಲ್ಲಿ ಹಾಕ್ಕೊತೀನಿ. ಮತ್ತು ನಮ್ಮ ಕಡಲೆ ಹಿಟ್ಟು. ಈ ಕಡಲೆ ಹಿಟ್ಟಂತೂ ನಾವು ಎಲ್ಲದರಲ್ಲೂ ನಾವು ಫೇಸ್ ವಾಶಿಗಾತು, ಫೇಸ್
ಯಾವುದೇ ಒಂದು ಫೇಸ್ ಪ್ಯಾಕನ್ನು ಹಾಕೋವಾಗಲೂ ನಾವು ಈ ಒಂದು ಕಡಲೆ ಹಿಟ್ಟನ್ನು ನಾವು ಹಾಕೇ ಹಾಕ್ತೀವಿ. ಇದೊಂದು ಇದ್ಬಿಟ್ಟು ನಮಗೆ ಯಾವುದೇ ರೀತಿ ಕ್ಲೆನ್ಸರು ಬೇಡ ಫ್ರೆಂಡ್ಸ್, ಕ್ಲೆನ್ಸರ್ ಬೇಡ, ಏನು ಬೇಡ ನಮಗೆ. ಈ ಒಂದು ನಾವು ಮುಖಾನ ಬರೀ ಈ ಒಂದು ಕಡಲೆ ಹಿಟ್ಟಿನಿಂದ ಒಂದು ಸ್ವಲ್ಪ ನೀರು ಹಾಕಿ ನಾವು ಮುಖಾನ ತೊಳೆದಾಗ ನಮಗೆ ಚೆನ್ನಾಗಿ ಒಂದು ಕ್ಲೆನ್ಸು ಆಗುತ್ತೆ. ನಾವು ಯಾವುದೇ ರೀತಿ ಮೇಕಪ್ ಮಾಡ್ಕೊಂಡಿದ್ರು ಸಹಿತ ಈ ಕಡಲೆ ಹಿಟ್ಟು ನಮ್ಮ ಸ್ಕಿನ್ನನ್ನು ಕ್ಲೀನ್ ಮಾಡೋದಕ್ಕೆ ಸಹಾಯ ಮಾಡ್ತೈತಿ. ಹಾಗಾಗಿ ಇಲ್ಲಿ 1 ಸ್ಪೂನಷ್ಟು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇಲ್ಲಿ ಮೇನ್ ಒಂದು ಇಂಗ್ರೀಡಿಯೆಂಟ್ಸನ್ನು ನಾನು ಮತ್ತೊಂದು ತೊಗೊಂಡಿದ್ದೀನಿ. ಇಲ್ಲಿ ಏನಪ್ಪ ಅಂತ ಅಂದರೆ ಚಿಯಾ ಸೀಡ್ಸ್ ಅಂತ ಹೇಳಂದು ಇದನ್ನು ನಾನು ಕಾಳನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡ್ರಿ ಈ ರೀತಿ ಪೌಡ್ರ್ ಆಗಿರಬೇಕಿದು. ಇದು ಪೌಡ್ರು ನಮ್ಮ ಸ್ಕಿನ್ನು, ಇದು ಸಹಿತ ನಮ್ಮ ಸ್ಕಿನ್ನು ಗ್ಲೋ ಮಾಡೋದಕ್ಕೆ ಇದು ಕೂಡ ನಮ್ಗೆ ಬಹಳನ ಒಂದು ಹೆಲ್ಪ್ ಮಾಡುತ್ತೆ. ನಮ್ಮ ಸ್ಕಿನ್ನ ಗ್ಲೋ ಮಾಡೋದಕ್ಕಾಯ್ತು, ನಮ್ಮ ಸ್ಕಿನ್ನ ಶೈನ್ ಆಗೋದಕ್ಕಾಯ್ತು. ಇದು ನೀರ ಹಾಕಿಟ್ರೆ ಎಲ್ಲ ಹಾಕಿರುವಂಥ ನೀರನ್ನೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳೋಂಥ ಶಕ್ತಿ ಇದರೊಳಗಿರುತ್ತೆ. ಹಾಗಾಗಿ ನಮ್ಮ ಸ್ಕಿನ್ನಲ್ಲಿರುವಂಥ ಮಾಯಿಶ್ಚರನ್ನು ಇದು ಹಿಡಿದಿಡೋಕೆ ನಮಗೆ ಸಹಾಯ ಮಾಡ್ತೈತಿ. ಹಾಗಾಗಿ ನಾವಿಲ್ಲಿ ಚಿಯಾ ಸೀಡ್ಸನ್ನು ತೊಗೊಂಡಿದ್ದೀವಿ. ಇದನ್ನು ಅಷ್ಟೂ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಇವಷ್ಟೂ ನಾನು ನೋಡಲಿ ಕಡಲೆ ಹಿಟ್ಟು, ಗಂಧದ ಪೌಡ್ರು, ಆಮೇಲೆ ಬೀಟ್ರೂಟ್ ಪೌಡ್ರು, ಚಿಯಾ ಸೀಡ್ಸ್ ಪೌಡ್ರು, ಕಡಲೆ ಹಿಟ್ಟು ಎಲ್ಲನೂ ನಾನು ಚೆನ್ನಾಗಿದ್ದನ್ನ ಈ ರೀತಿ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿದ್ದನ್ನ ಮಿಕ್ಸ್ ಮಾಡ್ಕೊಂಡು ನಾನು ಈಗ ಇದನ್ನು ಒಂದು ಏರ್ ಕಂಟೈನರ್ ಡಬ್ಬದಾಗ ಹಾಕಿ ಇದನ್ನು ನೀವು ಇಟ್ಕೋಬೇಕಾಗತ್ತೆ. ಏರ್ ಕಂಟೈನರ್ ಡಬ್ಬದಾಗ ನೀವು ಇದನ್ನ ಹಾಕಿ ಚೆನ್ನಾಗಿದ್ದನ್ನ ಎಲ್ಲೂ ಗಾಳಿ ಹೋಗದೆ ಇರೋ ರೀತಿ ಇದನ್ನ ಒಂದು ಡಬ್ಬದಾಗ ಹಾಕಿ ನೀವು ಬಾತ್ರೂಮ್ನಲ್ಲಿ ಇಟ್ಕೊಂಡು ಪ್ರತಿದಿನ ನೀವು ಇದನ್ನ ಮುಖ ತೊಳಿತಾ ಬಂದ್ರೆ ಇದರದ್ದು ನಿಮ್ಗೆ ರಿಸಲ್ಟ್ ಏನು ಅಂತೇಳಂದು ಗೊತ್ತಾಗುತ್ತೆ. ಎಷ್ಟು ಚೆನ್ನಾಗಿರುವಂಥ ಒಂದು ಫೇಸ್ ವಾಶನ್ನು ನಾವು ರೆಡಿ ಮಾಡಿದ್ದೀವಿ ಅಂದ್ರೆ ನೀವು ಈ ಪೌಡ್ರನ್ನು ಪ್ರತಿದಿನ ಯೂಸ್ ಮಾಡ್ಕೊತ ಬರ್ರಿ. ಇದ್ರ ರಿಸಲ್ಟ್ ಏನು ಅಂತೇಳಂದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ. ಬಂದು ಬೇಕಿದ್ರೆ ಇದೊಂದು ಪೌಡ್ರನ್ನ ನೀವು ರೆಡಿ ಮಾಡ್ಕೊರಿ. ಏನೋ ಭಾಳಷ್ಟು ಇಲ್ಲಿ ಇಂಗ್ರೀಡಿಯೆಂಟ್ಸನ್ನು ನಾನು ಹಾಕಿಲ್ಲ. ಈ ರೀತಿ ಒಂದು ಡಬ್ಬದಾಗ ಹಾಕಿ ಚೆನ್ನಾಗಿದ್ದನ್ನ ನಾವು ಗಾಳಿ ಹೋಗದೆ ಇರೋ ರೀತಿ ನಾವು ಮುಚ್ಚಿಟ್ಕೋಬೇಕು. ಬೇಕು ಅಂದಾಗ ಪ್ರತಿದಿನ ನಾವು ಈ ಒಂದು ಪೌಡ್ರನ್ನ ಪ್ರತಿದಿನ ಒಂದು ಸ್ವಲ್ಪ ನೀರು ಹಾಕಿ ಒಂಚೂರು ಕೈಯೊಳಗೆ ಇದನ್ನು ಪೌಡ್ರ್ ಹಾಕ್ಕೊಂಡು ನೀರು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ 2 ಕೈಯಲ್ಲಿ ಇದನ್ನು ನಾವು ಈ ರೀತಿ ಇದನ್ನು ಮಾಡಿಕೊಂಡು ಮುಖಾನ ತೊಳೆದು, ಒಬ್ಬೊಬ್ಬರಿಗೆ ನೊರೆ ಬಂದ್ರೆ ನಮ್ಮ ಮುಖ ಕ್ಲೀನ್ ಆಗುತ್ತಾ ಅನ್ನೋದಿರುತ್ತೆ. ಮೊದಲಿಗೆಲ್ಲ ಮಣ್ಣು ಹಚ್ಚಿ ಕೈ ತೊಗೊಳ್ತಿದ್ರು ಅಂತ, ಅವಾಗಿನವೆಲ್ಲ ನ್ಯಾಚುರಲ್ ಆಗಿರೋ ಬರಾಕೊಂತೈತಿ. ಮೊದಲಿಗೆ ಗಡಿಗೆ ಇರ್ತಿದ್ದಿಲ್ಲ, ಈ ಗಡಿಗೆ ಒಳಗೆಲ್ಲ ಅಡುಗೆ ಮಾಡಕೊಂತಾರೆ. ತಾಮ್ರದ ಪಾತ್ರೆಗಳನ್ನೆಲ್ಲನೂ ಮೇಲೆ ಅಟ್ಟಕ್ಕೆ ಸೇರಿಸಿದ್ರು. ಈಗೆಲ್ಲ ತಾಮ್ರದ ಪಾತ್ರೆಗಳೆಲ್ಲ ಕೆಳಗೆ ಬರಾಕೊಂತಾವು. ಹಂಗೆ ಈ ಒಂದು ಆಯುರ್ವೇದಿಕ್ ಪೌಡ್ರ್ ಸಹಿತ ನಾವು ನ್ಯಾಚುರಲ್ ಆಗಿರುವಂಥ ಒಂದು ಪೌಡ್ರ್ಗಳನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಮುಖಕ್ಕೆ ನಾವು ಹಚ್ಚಿ ಪ್ರತಿದಿನ ನಾವು ವಾಶ್ ಮಾಡ್ತಾ ಬಂದ್ರೆ ನಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂತೇಳಂದು ಅದನ್ನು ನಾನು ಹೇಳೋದಕ್ಕಾಗಂಗಿಲ್ಲ. ನೀವು ಅದನ್ನು ಟ್ರೈ ಮಾಡಿರಿ, ಮನ್ಯಾಗ ಹಚ್ಚಿ ಅದನ್ನು ಯೂಸ್ ಮಾಡಿರಿ. ಅದರದ್ದು ರಿಸಲ್ಟ್ ಏನು ಅಂತೇಳಂದು ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕ್ತೀರಿ. ಪಕ್ಕಾ ಬಂದು ಕಮೆಂಟ್ ಹಾಕ್ತೀರಿ ಅಂತ ಹೇಳೋದು ನಾನು ಗ್ಯಾರಂಟಿ ಹೇಳ್ತೀನಿ. ಯಾಕಂತಂದ್ರೆ ಅಷ್ಟೊಂದು ಕಾನ್ಫಿಡೆಂಟ್ಲೇ ನಾನು ಈ ವಿಡಿಯೋಗಳನ್ನ ಮಾಡ್ತಾ ಇರೋದು. ಅದಕ್ಕೋಸ್ಕರ ನೀವು ಈ ಒಂದು ಫೇಸ್ ವಾಶನ್ನು ಪ್ರತಿದಿನ ಯೂಸ್ ಮಾಡಿ ಯಾವ ರೀತಿ ನಿಮಗೆ ರಿಸಲ್ಟ್ ಬಂತು ಅಂತ ಹೇಳೋದು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿರಿ. ಇದು ಬಂಗ್ ಇರೋರು ಯೂಸ್ ಮಾಡ್ಬೋದು, ಬಂಗ್ ಇಲ್ಲದೆ ಇರೋರು ಯೂಸ್ ಮಾಡ್ಬೋದು. ಹಂಗೆ 30 ವರ್ಷ ಅಂದ್ರೆ 30+ ಆದವ್ರಿಗಂತೂ ಇನ್ನೂ ಒಂದು ಒಳ್ಳೆಯ ಒಂದು ಫೇಸ್ ವಾಶ್ ಅಂತ ಹೇಳ್ಬೋದು. 30+ ಆಗದೆ ಇರೋರು ಯೂಸ್ ಮಾಡಬಾರ್ದ ಹಾಗೇನಿಲ್ಲ. ಸಣ್ಣ ಮಕ್ಕಳಿಂದ ಹಿಡಿದು ದೊಡ್ಡೋರ್ವರೆಗೂ ಇದನ್ನ ನೀವು ಯೂಸ್ ಮಾಡ್ಬೋದು. ಯಾವುದೇ ರೀತಿ ಭಯ ಇಲ್ಲದೇ, ಯಾವುದೇ ರೀತಿ ಕೆಮಿಕಲ್ ಇರೋವಂಥ ಒಂದು ಸೋಪು ಫೇಸ್ ವಾಶು ತಂದು ನಾವು ಯೂಸ್ ಮಾಡೋದ್ರ ಬದಲು ಈ ಒಂದು ಪೌಡರ್ನ ರೆಡಿ ಮಾಡಿಕೊಂಡು ಟ್ರೈ ಮಾಡೋದ್ರೊಳಗೆ ಏನು ತಪ್ಪಿಲ್ಲ ಅನಿಸ್ತಲ್ಲ. ಈಗ ನೀವು ಫೇಸ್ ವಾಶ್ ಹೇಳಿಬಿಟ್ರಿ, ಅದನ್ನೇನು ಮಾಡೋದು, ಅದನ್ನು ಹಚ್ಚಿರಿ. ಅದನ್ನು 2 ದಿನ, ಅದನ್ನು 1 ದಿನ ಹಚ್ಚಿದ್ರೆ ಇದನ್ನು 2 ದಿನ ಹಚ್ಚಿರಿ. ಈ ರೀತಿ ನಾನು ಹೇಳ್ತೀನಿ. ಆ ಫೇಸ್ ವಾಶನ್ನು 1 ದಿನ ಯೂಸ್ ಮಾಡಿದ್ರೆ ಇದನ್ನು 2 ದಿನ ಯೂಸ್ ಮಾಡಿರಿ. ಇಲ್ಲ 1 ಟೈಮ್ ಅದನ್ನು ಯೂಸ್ ಮಾಡಿದ್ರೆ ಇದನ್ನು 1 ಟೈಮ್ ಯೂಸ್ ಮಾಡಿರಿ. ಪ್ರತಿದಿನ ಇದನ್ನು ಹಚ್ಚದ ಬಂದಂಗೆ ನಿಮ್ಮ ಸ್ಕಿನ್ ಗ್ಲೋ ಆಗೋದು ಮತ್ತು ಶೈನ್ ಆಗೋದು ಎಷ್ಟು. ಆಮೇಲೆ ಈ ಗಂಧದ ಪೌಡ್ರ್ ಹಾಕಿರೋದ್ರಿಂದ ಈ ಒಂದು ಫೇಸ್ ವಾಶು ಭಾಳನ ಒಂದು ಘಮಘಮಾನೂ ಅಂತಿರ್ತೈತಿ. ನಮ್ಮ ಸ್ಕಿನ್ನಾಗೆ ಒಳ್ಳೆಯದು ಆಗುತ್ತೆ ಅಂತೇಳಂದು ನಾನಿಲ್ಲಿ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ. ನೀವು ಲೈಕ್ ಮಾಡೋದ್ರಿಂದ, ಕಮೆಂಟ್ ಮಾಡೋದ್ರಿಂದ ಇನ್ನೂ ಒಳ್ಳೊಳ್ಳೆ ವಿಡಿಯೋಗಳನ್ನ ತರೋದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಮತ್ತೆ ಮುಂದೆ ಒಂದು ಒಳ್ಳೆಯ ವಿಡಿಯೋದೊಂದಿಗೆ, ಸ್ಕಿನ್ ಕೇರ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್, ಬಾಯ್.